ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ. ಈಗಾಗಲೇ ಕುಣಿಗಲ್ನಲ್ಲಿ ಕುಣಿಗಲ್ನ ಸ್ಟಡ್ ಫಾರಮ್ನ ರೇಸ್ ಕೋರ್ಸ್ ಮಾಡಬೇಕಂತ ಹೇಳಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಈ ವಿಚಾರವಾಗಿ ಸಾಕಷ್ಟು ಪರ ವಿರೋಧಗಳ ಚರ್ಚೆ ನಡೀತಾ ಇದೆ. ಬೆಂಗಳೂರಿನಲ್ಲಿದ್ದಂತಹ ಜೂಜು ಅಡ್ಡೆ, ಇದು ನಿಜವಾಗ್ಲೂ ಒಂಥರ ಜೂಜು ಅಡ್ಡೆನೆ. ಇದು ಯಾಕೆ, ಯಾರು ಮಾಡಿದ್ರು, ಯಾವ ಪುಣ್ಯಾತ್ಮರು ಇದನ್ನು ಸ್ಥಾಪನೆ ಮಾಡಿದ್ರು, ಯಾಕಾಗಿ ಸ್ಥಾಪನೆ ಮಾಡಿದ್ರು, ಇದರಿಂದ ಯಾರ ಉದ್ಧಾರಕ್ಕಾಗಿ ಈ ಕುದುರೆ ರೇಸನ್ನ ಸ್ಥಾಪನೆ ಮಾಡಿ ನಡೆಸ್ತಾ ಇದ್ರು ಇಲ್ಲಿ ತನಕ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಮುಂದುವರೆದು ಈಗ ಬೆಂಗಳೂರಿನಲ್ಲಂತೂ ಈಗ ಟ್ರಾಫಿಕ್ ಜಾಮು ಅಥವಾ ಬೆಂಗಳೂರಿನಲ್ಲಿ ಬಹಳ ಒಂದು ವಿಧಾನಸೌಧ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಜಾಗದಲ್ಲೇ ಇದಿರೋದ್ರಿಂದ ಒಂದಷ್ಟು ಲಂಗ್ ಸ್ಪೇಸು ಅಲ್ಲಿ ಬೇಕಾಗ್ಬೋದು ಅನ್ನೋ ಕಾರಣಕ್ಕಾಗಿ ಆ ಟ್ರಾಫಿಕ್ ರಿಕಿರಿ ತಪ್ಪಿಸೋದಕ್ಕಾಗಿ ಅಲ್ಲಿಂದ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಶಿಫ್ಟ್ ಮಾಡುವ ಅಗತ್ಯತೆ ಏನಿದೆ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಜೂಜು ಅಡ್ಡೆಗಳಿಂದ ಎಷ್ಟೆಲ್ಲ ದುಷ್ಪರಿಣಾಮಗಳು, ಎಷ್ಟೆಲ್ಲ ಸಾಮಾಜಿಕ ಸಮಸ್ಯೆಗಳು ಎದುರಾಗ್ತವೆ, ಎಷ್ಟೆಲ್ಲ ಕುಟುಂಬಗಳು ಮತ್ತೆ ಯುವಜನತೆ ಮೇಲೆ ಅದು ಎಷ್ಟೆಲ್ಲ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಈ ತರದ ಜೂಜು ಅಡ್ಡೆಯನ್ನ ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿರೋದು ನಿಜಕ್ಕೂ ಬಹಳ ಬೇಸರದ ಸಂಗತಿ. ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ, ಆದ್ರೆ ಕುಣಿಗಲ್ನ ಶಾಸಕರು ಕೂಡ ಸರ್ಕಾರದ ಈ ಒಂದು ಕೆಲಸವನ್ನ ಬೆಂಬಲಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ರಿಗೂ ಶಾಕ್ ಆಗಿದೆ. ಕುಣಿಗಲ್ಗೆ ಈ ತರದ್ದು ಕುದುರೆ ಫಾರಂ ಇರೋ ಜಾಗಕ್ಕೆ ರೇಸ್ ಕೋರ್ಸ್ ಬಂದ್ಬಿಟ್ರೆ ಕುಣಿಗಲ್ ದೊಡ್ಡ ಮಟ್ಟದಲ್ಲಿ ಒಂದು ವಾಣಿಜ್ಯ ಚಟುವಟಿಕೆಗಳ ಕೇಂದ್ರ ಆಗ್ಬಿಡುತ್ತೆ. ಕುಣಿಗಲ್ನ ಜನರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ, ಕುಬೇರರಾಗ್ಬಿಡ್ತಾರೆ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಆ ಜೂಜು ಅಡ್ಡೆಯನ್ನ ಕುಣಿಗಲ್ಗೆ ಶಾಸಕರು ತರದಕ್ಕೆ ಹೊರಟಿದ್ದಾರೆ. ಇದು ನಿಜಕ್ಕೂ ಬಹಳ ದುರಂತ ಮತ್ತೆ ತುಂಬಾ ಅಪಾಯಕರವಾದಂತಹ ಕೆಲಸಕ್ಕೆ ಅವರು ಕೈ ಹಾಕಿರುವಂತದ್ದು. ಸ್ವಲ್ಪ ಜನರ ಬಗ್ಗೆ ಕನಿಷ್ಠ ಕಾಳಜಿಯನ್ನ ಶಾಸಕರು ಪ್ರದರ್ಶನ ಮಾಡಬೇಕು. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಅನಾಹುತಗಳನ್ನ, ಇದರಿಂದ ಲಾಭ ಏನಾಗುತ್ತೆ ಬೇರೆ ಮಾತು, ಲಾಭ ಆಗ್ಬೋದು, ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ. ವಾಣಿಜ್ಯ ಚಟುವಟಿಕೆಗಳು ಗರಿಗೆದಬಹುದು, ಅದರಿಂದ ಒಂದಷ್ಟು ಜನರಿಗೆ ಅನುಕೂಲಗಳು ಆಗ್ಬೋದು. ಆದ್ರೆ ಅನಾನುಕೂಲಗಳ ಬಗ್ಗೆ ಯೋಚನೆ ಮಾಡಿ, ಇದು ಜನರ ಬದುಕಿನ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಇಲ್ಲಿ ರೇಸ್ ಕೋರ್ಸ್ ಪ್ರಾರಂಭ ಆದ್ರೆ ಕುಣಿಗಲ್ ತಾಲೂಕಿನ ಯುವ ಜನರು ಮತ್ತೆ ಇರ್ತಕ್ಕಂಥ ಜನರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಯಾಕಾಗಿ ಇದನ್ನ ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಇದನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಶಾಸಕರು ನಿಜಕ್ಕೂ ಇದನ್ನ ವಿರೋಧಿಸತಕ್ಕಂತ ಕೆಲಸವನ್ನ ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಕುಣಿಗಲ್ಲಲ್ಲಿ ರೇಸ್ ಕೋರ್ಸ್ ಆಗೋದಕ್ಕೆ ಬಿಡದ ಹಾಗೆ ಶಾಸಕರು ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಅದೇ ಸಂದರ್ಭದಲ್ಲಿ ಕುಣಿಗಲ್ಗೆ ಏನಾದ್ರೂ ಈ ತರದ್ದು ಒಂದು ಕಳಂಕ ಅಂಟ್ಕೊಂಡ್ರೆ, ಇದು ನಿಜಕ್ಕೂ ರೇಸ್ ಕೋರ್ಸ್ ಕುಣಿಗಲ್ಗೆ ಬಂದ್ರೆ ಕುಣಿಗಲ್ನ ಖ್ಯಾತಿ ಹೆಚ್ಚಾಗೋದಿಲ್ಲ, ಕುಣಿಗಲ್ಗೆ ಇರ್ತಕ್ಕಂಥ ಹೆಸರು ಹಾಳಾಗುತ್ತೆ. ಕುಣಿಗಲ್ಗೆ ಹಲವಾರು ವಿಚಾರಗಳಿಂದ ಕುಣಿಗಲ್ಲು ತನ್ನದೇ ಆದಂತಹ ಒಂದು ಹೆಸರನ್ನ ಉಳಿಸ್ಕೊಂಡು ಬಂದಿದೆ. ಕುಣಿಗಲ್ ಕೆರೆ, ಸ್ಟಡ್ ಫಾರಂ, ಕುಣಿಗಲ್ ಇರ್ತಕ್ಕಂಥ ಹಲವಾರು ಪ್ರವಾಸಿ ತಾಣಗಳು, ಇವೆಲ್ಲ ಕಾರಣಕ್ಕಾಗಿ ಜನ ಕುಣಿಗಲ್ನ ಗುರುತಿಸ್ತಾರೆ. ಹಾಗಾಗಿ ಕುಣಿಗಲ್ಲಿನ ಇನ್ನು ಮುಂದೆ ರೇಸ್ ಕೋರ್ಸ್ ಜೂಜು ಅಡ್ಡೆ ಹೆಸರಿನಲ್ಲಿ ಗುರುತಿಸ್ತಕ್ಕಂಥ ಒಂದು ಅಪಖ್ಯಾತಿಗೆ ಗುರಿಯಾಗಿಸ್ತಕ್ಕಂಥ ಕೆಲಸವನ್ನ ಶಾಸಕರು ಮಾಡಬಾರದು. ಈ ಸಂದರ್ಭದಲ್ಲಿ ಶಾಸಕರು ಮಾಡ್ತಾ ಇರುವಂತಹ ಒಂದು ಸರ್ಕಾರದ ನಡೆಯನ್ನ ಸಮರ್ಥಿಸ್ಕೊತಾ ಇರ್ತಕ್ಕಂಥ ಕುಣಿಗಲ್ನ ಎಲ್ಲ ಬಹಳ ಮುಖ್ಯವಾಗಿ ಯುವ ಜನರು ಕುಣಿಗಲ್ಲಲ್ಲಿ ರೇಸ್ ಕೋರ್ಸ್ ಬಂದ್ರೆ ಕುಣಿಗಲ್ಲು ಇಂದ್ರಲೋಕ ಚಂದ್ರಲೋಕ ಆಗುತ್ತೆ ಅಂತ ಹೇಳಿ ಒಂಥರಕ್ಕೆ ಮೂಡರ ತರಕ್ಕೆ ವರ್ತಿಸ್ತಾ ಇರ್ತಕ್ಕಂಥ ನಾನು ಯುವ ಜನರಲ್ಲಿ ಟೈಮ್ ಕೇಳ್ಕೊತಾ ಇರೋದು, ಈಗ್ಲೇನೆ ಗಂಡು ಮಕ್ಕಳಿಗೆ, ಯುವಕರಿಗೆ ಹೆಣ್ಣು ಕೊಡೋಕೆ ಜನ ಮುಂದೆ ಬರ್ತಾ ಇಲ್ಲ, ಹೆಣ್ಣುಗಳು ಸಿಗ್ತಾ ಇಲ್ಲ. ಇನ್ನ ಕುಣಿಗಲ್ನ ಜೂಜು ಅಡ್ಡೆ ಮಾಡಿ ಕುಣಿಗಲ್ನ ರೇಸ್ ಕೋರ್ಸ್ ನ ಕುಣಿಗಲ್ಗೆ ತಗೊಂಬಂದಿ ಅಲ್ಲಿ ಜೂಜು ಅಡ್ಡೆ ಪ್ರಾರಂಭ ಆದ್ರೆ ಕುಣಿಗಲ್ಗೆ ಅಂತಹ ಒಂದು ಕಳಂಕ ಅಂಟುಕೊಂಡ್ರೆ, ಇದು ಜೂಜು ಅಡ್ಡೆ, ಕುಣಿಗಲ್ ಅಂದ್ರೇನೆ ಜೂಜುಕೋರು ಊರು, ಜೂಜುಕೋರು ಸ್ಥಳ ಅನ್ನುವಂತಹ ಒಂದು ಕಳಂಕ ಏನಾದ್ರೂ ಕುಣಿಗಲ್ಗೆ ಅಂಟುಕೊಂಡ್ರೆ ಖಂಡಿತವಾಗಿಯೂ ಕುಣಿಗಲ್ ತಾಲೂಕಿನ ಯಾವೊಬ್ಬ ಯುವಕನಿಗೂ ಮುಂದಿನ ದಿನಗಳಲ್ಲಿ ಹೆಣ್ಣು ಸಿಗಲ್ಲ, ಹೆಣ್ಣು ಕೊಡೋದಕ್ಕೆ ಯಾವೊಂದು ಊರಿನ ಜನರು ಮುಂದಾಗಲ್ಲ ಅನ್ನೋದನ್ನ ಬಹಳ ಪ್ರಜ್ಞೆ ಇಟ್ಕೊಂಡು ಯುವ ಜನರು ಯೋಚನೆ ಮಾಡಿಕೊಂಡು ನಿರ್ಧಾರ ಮಾಡಬೇಕು. ಸುಮ್ಮನೆ ಯಾವುದೋ ನಮ್ಮ ಪಕ್ಷದ ಜನರು ಅಥವಾ ನಮ್ಮ ಪಕ್ಷದವರು ಏನೋ ಒಂದು ಕೆಲಸ ಮಾಡ್ತವ್ರೆ, ಏನೋ ಒಂದು ಕಾರ್ಯ ಮಾಡ್ತವ್ರೆ, ನಾವು ಜೈ ಜೈ ಅನ್ಬೋದು, ಜೈ ಜೈ ಅನ್ಬೇಕು ಅನ್ನುವಂತ ಕಾರಣಕ್ಕಾಗಿ ನೀವೇನಾದ್ರೂ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಯುವ ಜನರು ಏನಾದ್ರೂ ಕುದುರೆ ರೇಸ್ ಕೋರ್ಸ್ ಕುಣಿಗಲ್ಗೆ ಶಿಫ್ಟ್ ಮಾಡೋದಕ್ಕೆ ನೀವೇನಾದ್ರೂ ಸಹಕಾರ ಕೊಟ್ರೆ, ಬೆಂಬಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವೇ ಹಾಳಾಗೋದು, ನಿಮ್ಮ ಮಕ್ಕಳ ಭವಿಷ್ಯವೇ ಹಾಳಾಗೋದು. ಕುಣಿಗಲ್ಗೆ ಒಂದು ಬಹಳ ದೊಡ್ಡ ಅಪಖ್ಯಾತಿಯನ್ನ ಈ ರೇಸ್ ಕೋರ್ಸ್ ತಂದೊಡ್ಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಹಾಗಾಗಿ ಬೇರೆ ಏನೋ ಮಾಡೋಣ, ಬೇರೆ ಏನಾದ್ರೂ ಅಭಿವೃದ್ಧಿ ಕೆಲಸಗಳಿಗೆ ಬೇರೆ ಏನಾದ್ರೂ ಯೋಜನೆಗಳನ್ನ ತರೋಣ. ಒಳ್ಳೆ ಶಾಸಕರು ಬಂದ್ರೆ, ಒಳ್ಳೆ ಜನರು, ಒಳ್ಳೆ ಜನಪ್ರತಿನಿಧಿಗಳಿದ್ರೆ ನಿಜಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ತರದ ಯೋಜನೆಗಳನ್ನ ರೂಪಿಸ್ತಾರೆ. ಕುಣಿಗಲ್ ತನ್ನದೇ ಆದಂತಹ ಒಂದು ಪ್ರಖ್ಯಾತಿ ಇದೆ, ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬೇರೆ ಬೇರೆ ತರದ ಯೋಜನೆಗಳನ್ನ ಮಾಡೋಣ. ಆದ್ರೆ ಸದ್ಯಕ್ಕೆ ಇದು ಏನಿದೆ ರೇಸ್ ಕೋರ್ಸ್ ನ ತರುವಂತದ್ದು ಕುಣಿಗಲ್ಗೆ ಒಳಿತಾಗುತ್ತೆ ಅನ್ನುವಂತ ಕಾರಣ ಕೊಟ್ಟು ರೇಸ್ ಕೋರ್ಸ್ ನ ಕುಣಿಗಲ್ಗೆ ತರ್ತಾ ಇರೋದನ್ನ ನಾವೆಲ್ಲರೂ ಒಕ್ಕೊರಲಿಂದ ವಿರೋಧಿಸಬೇಕು. ಇಲ್ಲ ಅಂತಂದ್ರೆ ಇದು ಬಹಳ ದೊಡ್ಡ
ಅನಾಹುತವನ್ನ ಮತ್ತೆ ಅಪಾಯವನ್ನ ತಾಲೂಕಿನ ಜನರಿಗೆ ಸೃಷ್ಟಿ ಮಾಡುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರವನ್ನ ತೆಗೆದುಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕುಣಿಗಲ್ನ ಎಲ್ಲ ಯುವ ಜನರಲ್ಲಿ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ, ಥ್ಯಾಂಕ್ ಯು.